ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರಾಮಾಚಾರಿ ಧಾರಾವಾಹಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ರಾಮಾಚಾರಿ ಕುತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಅಂದರೆ ಮೀರಾ ಹೇಳ್ತಾ ಇರ್ತಾಳಲ್ಲ, ಅದನ್ನೆಲ್ಲ ಯೋಚನೆ ಮಾಡ್ತಾ ಇರ್ತಾನೆ. ಅಂದರೆ ಕಿಟ್ಟಿ ಬಗ್ಗೆ. ಅಲ್ಲಿಗೆ ಚಾರು ಕೂಡ ಬರ್ತಾಳೆ. ಚಾರು ಬಂದ್ಬಿಟ್ಟು ನಾನು ಸತ್ಯ ಹೇಳಬೇಕು ಅಂತ ರಾಮಾಚಾರಿ ಹತ್ರ ಸಜೆಷನನ್ನು ತಗೋತಾಳೆ. ನಿಮ್ಮ ಮನಸ್ಸಿಗೆ ಒಳ್ಳೇದು ಅನ್ಸಿದ್ರೆ, ಈ ಫ್ಯಾಮಿಲಿಗೆ ಒಳ್ಳೇದಾಗುತ್ತೆ ಅನ್ಸಿದ್ರೆ ನೀವು ಏನು ಬೇಕಾದರೂ ಮಾಡಿ ಮೇಡಮ್ ಅಂದ್ಬಿಟ್ಟು ಇಲ್ಲಿ ರಾಮಾಚಾರಿ ಕೂಡ ಹೇಳ್ತಾನೆ. ಅವನಿಗೂ ಅದೇ ಅನಿಸುತ್ತೆ, ಕಿಟ್ಟಿ ಬಗ್ಗೆ ಇನ್ನೂ ಸತ್ಯ ಹೇಳಿಲ್ವಲ್ಲ ಅಂತ ಅವನಿಗೂ ಬೇಜಾರಾಗ್ತಾ ಇರುತ್ತೆ. ಆಮೇಲೆ ಚಾರು ಬಂದು ಮನೆಯವ್ರ ಮುಂದೆ ಎಲ್ಲರನ್ನೂ ಕರೆದ್ಬಿಟ್ಟು ಅಲ್ಲಿ ನಾರಾಯಣಾಚಾರ್ಯ ಇರ್ತಾರೆ. ಮಾವ ನಾನೊಂದು ಸತ್ಯ ಹೇಳಬೇಕು ಅಂತ ಹೇಳಿಬಿಟ್ಟು ಎಲ್ಲರನ್ನೂ ಕೂಡ ಕರೀತಾಳೆ. ಎಲ್ಲರನ್ನೂ ಕರೆದ್ಬಿಟ್ಟು ಫುಲ್ಲು ವೈಶಾಖ ಬಗ್ಗೆ ಹೇಳ್ತಾ ಇರ್ತಾಳೆ. ವೈಶಾಖ ಬಗ್ಗೆನೇ ನಾನು ಹೇಳಬೇಕಾಗಿರೋದು ಇವತ್ತು. ಅವ್ರ ಬಗ್ಗೆನೇ ಅವ್ರು ತುಂಬ ಅಂದರೆ ಈ ಮನೆಗೆ ಮೋಸ ಮಾಡ್ತಿದ್ದಾರೆ. ಅಂದರೆ ನಮಗೆಲ್ಲ ತುಂಬಾ ಸುಳ್ಳು ಹೇಳಿದ್ದಾರೆ ಅವರು ಅಂದ್ಬಿಟ್ಟು ಹೇಳ್ತಾ ಇರ್ತಾಳೆ. ಎಲ್ಲರಿಗೂ ಶಾಕ್ ಆಗುತ್ತೆ. ಇನ್ನೇನು ವೈಶಾಖ ಅಕ್ಕ ಬಸ್ರಿ ಅಲ್ಲ ಅನ್ಬೇಕು ಅಷ್ಟೊತ್ತಲ್ಲಿ ನಾರಾಯಣಾಚಾರ್ಯ ಅವರು ನಿಲ್ಲಿಸು ಅಂತ ಅಂದ್ಬಿಟ್ಟು ಉಲ್ಟಾ ಹೊಡೆದ್ಬಿಡ್ತಾರೆ. ಈ ಕಡೆ ಮಾನ್ಯತಾ ಫುಲ್ಲು ಟೆನ್ಷನ್ನಲ್ಲಿ ವೈಶಾಖ ವಿಷಯನ ಎಲ್ಲ ಈಗ ಚಾರು ಹೇಳಿಬಿಡ್ತಾಳೆ ಮನೆಯವ್ರ ಮುಂದೆ. ಏನು ಮಾಡೋದು, ಹೇಗೆ ತಡೆಯೋದು ಅವಳನ್ನ ಅಂತ ಹೇಳಿಬಿಟ್ಟು ಫುಲ್ಲು ಗಾಬರಿಯಿಂದ ಓಡಾಡ್ತಾ ಇರ್ತಾಳೆ. ಏನಾದರೂ ಮಾಡಿ ನಿಲ್ಲಿಸ್ಬೇಕಲ್ಲ, ಅವಳ ಜೊತೆ ಮಾತಾಡಬೇಕಲ್ಲ. ನನ್ನ ಫೋನಿಂದ ಮಾಡಿದ್ರೆ ರಿಸೀವ್ ಮಾಡಲ್ಲ ಅಂದ್ಬಿಟ್ಟು ಚಿಲ್ಟು ಫೋನಿಂದ ಚಿಲ್ಟು ಹತ್ರ ಮಾತಾಡ್ಸೋದ ಅಂದ್ಬಿಟ್ಟು ಚಿಲ್ಟು ಹತ್ರ ಹೋಗಿ ನೈಸ್ ಮಾಡಿ ಫೋನ್ ಮಾಡಿಸ್ತಾ ಇರ್ತಾಳೆ. ಅಲ್ಲಿಗೆ ಜೈಶಂಕರ್ ಅವ್ರು ಬಂದುಬಿಡ್ತಾರೆ. ಇವ್ರು ನೋಡಿದ್ರೆ ಮತ್ತೆ ಏನಾದರೂ ಅನಾಹುತ ಆಗುತ್ತೆ ಅಂತ ಮತ್ತೆ ಡ್ರಾಮಾ ಶುರು ಮಾಡ್ಕೋತಾಳೆ. ಓದು ಅಂತ ಹೇಳಿದ್ರೆ ಫೋನ್ ತೊಗೊಂಡು ಗೇಮ್ ಆಡ್ತೀಯಾ ಅಂತ. ಆಗ ಅಲ್ಲಿ ನೀನೇ ತಾನೇ ಮಾಮ್ ಹೇಳಿದ್ದು ಚಾರು ಅಕ್ಕಂಗೆ ಫೋನ್ ಮಾಡು ಅಂದ್ಬಿಟ್ಟು ಈಗ ಉಲ್ಟಾ ಮಾತಾಡ್ತಿದ್ಯಾ ಅಂತ. ಆಗ ಅಲ್ಲಿ ಡೌಟ್ ಬರುತ್ತೆ. ಅಲ್ಲಿ ಜೈಶಂಕರ್ ಅವರು ಕೇಳ್ತಾರೆ, ಏನು ಸ್ಕೀಮ್ ಹಾಕ್ತಿದ್ಯಾ ಏನು ಅಂತ ಬೈತಾರೆ ಮಾನ್ಯತೆಗೆ. ಹಾಗೆ ಈ ಕಡೆ ಚಾರುಗೆ ಬೈಯೋಕ್ಕೆ ಶುರು ಮಾಡ್ಕೋತಾರೆ ನಾರಾಯಣಾಚಾರ್ಯ ಅವರು. ದೊಡ್ಡ ಸೊಸೆ, ಈ ಮನೆ ದೊಡ್ಡ ಸೊಸೆಗೆ ಇಷ್ಟೊಂದು ಚೀಪಾಗಿ ಮಾತಾಡ್ತೀಯಾ? ನೀನು ಮಾಡಿರೋದು ಒಂದಾ ಎರಡ? ನೀನು ಕಂಡ್ರೆ ನನಗೊಂಚೂರು ಇಷ್ಟ ಇಲ್ಲ. ನಾನು ಕ್ಷಮಿಸಿದ್ದೀನಿ ಅನ್ನೋ ಮಾತ್ರಕ್ಕೆ ನೀನು ಈ ಥರ ಎಲ್ಲ ಮಾಡ್ಬೋದಾ? ನೀನು ಮಾಡಿರೋ ಅವಾಂತರ ಒಂದಾ ಎರಡ? ಷಷ್ಠಿ ಪೂರ್ತಿನಲ್ಲಿ ನಿಮ್ಮಮ್ಮ ಮಾಡಿರೋ ಅವಾಂತರ ಒಂದಾ ಎರಡ? ಎಲ್ಲನೂ ನಾನು ಮರ್ತ್ಬಿಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ಯಾ? ಸಲಿಗೆ ಕೊಟ್ಟಿರೋದಕ್ಕೆ ನನ್ನ ಸೊಸೆ ಮೇಲೆ ನೀನು ಆರೋಪ ಮಾಡ್ತಾ ಇದೆಯಾ? ಇನ್ನೇನು ಮಾತಾಡಬೇಡ ರಾಮಾಚಾರಿ, ನಿನ್ನ ಹೆಂಡ್ತಿಗೆ ಒಳಗಡೆ ಹೋಗೋಕ್ಕೆ ಹೇಳು, ಇಲ್ಲಾಂದರೆ ಈ ಮನೆಯಿಂದ ಹೊರಗಡೆ ಹೋಗೋಕ್ಕೆ ಹೇಳು ಅಂದ್ಬಿಟ್ಟು ರೇಗ್ಬಿಡ್ತಾರೆ. ಇಲ್ಲಿ ಚಾರು ಅಳ್ತಾ ನಿಂತಿರ್ತಾಳೆ. ರಾಮಾಚಾರಿ ರೇಗ್ತಾನೆ, ಹೋಗಿ ಮೇಡಮ್ ಒಳಗಡೆ ಹೋಗಿ ಸುಮ್ಮನೆ ಅಂತ ಅಂದ್ಬಿಟ್ಟು ಒಳಗಡೆ ಕಳಿಸ್ಬಿಡ್ತಾನೆ. ಆಮೇಲೆ ನಾರಾಯಣಾಚಾರ್ಯ ಮತ್ತು ವೈಶಾಖ ಮಧ್ಯೆ ಏನು ನಡೆಯುತ್ತೆ ಅದನ್ನು ತೋರಿಸ್ತಾರೆ. ಇಲ್ಲಿ ನಾರಾಯಣಾಚಾರ್ಯ ಅವ್ರಿಗೆ ಬಂದು ಬ್ಲ್ಯಾಕ್ ಮೇಲ್ ಮಾಡ್ತಾಳೆ ವೈಶಾಖ. ನೀನೇ ತಡಿಬೇಕು ಈ ವಿಷಯನ, ನಿನ್ನ ಸೊಸೆ ಮನೆಯವ್ರ ಮುಂದೆ ಎಲ್ಲ ಹೇಳೋಕ್ಕೆ ಹೊಟ್ಟಿದ್ದಾಳೆ, ನೀನು ತಡಿಲಿಲ್ಲ ಅಂದರೆ ಸುಮ್ಮನೆ ಇರಲ್ಲ ಅಂತ ಅವರಿಂದ ಅಂದರೆ ಆ ಥರ ಮಾಡಿಸಿರ್ತಾಳೆ. ಹಾಗೆ ಹೋಗಬೇಕಾದ್ರೆ ಚಾರುಗೆ ಕೂಡ ಟಾಂಗ್ ಕೊಡ್ತಾಳೆ ವೈಶಾಖ, ಹೇಗೆ ಅಂತ ಹೇಳಿಬಿಟ್ಟು. ಮತ್ತು ರಾಮಾಚಾರಿ, ಏನು ಮೇಡಮ್ ನಿಮ್ಮದು ಕಿತಾಪತಿ, ಯಾಕೆ ಮೇಡಮ್ ಈ ಥರ ಮಾಡ್ತೀರಾ ಎಲ್ಲ ಖುಷಿಯಾಗಿರಬೇಕಾದ್ರೆ ಅಂದಾಗ, ರಾಮಾಚಾರಿ ನಾನು ಹೇಳ್ತಿರೋದು ಸತ್ಯ ರಾಮಾಚಾರಿ, ನೀನು ಕೂಡ ನಂಬಲ್ವಾ? ವೈಶಾಖ ಅಕ್ಕ ಪ್ರೆಗ್ನೆಂಟ್ ಅಲ್ಲ ಅಂತ ಹೇಳೋಕ್ಕೆ ಬರ್ತಾಳೆ. ಅಷ್ಟೊತ್ತಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.